ಸಮಸ್ಯೆಗಳು ಕಾಡ್ತಾ ಇದೆ. ಧೂಳು, ಅತಿಯಾದ ಧೂಳು ಬ್ಲಾಸ್ಟಿಂಗ್ ಮಾಡೋದ್ರಿಂದ ಮನೆಗಳು ಬಿರುಕು ಬಿಡ್ತಾವೆ. ಬೆಳೆಯುವಂಥ ಬೆಳೆಗಳು ಸರಿಯಾಗಿ ಬೆಳೆಯೋಕ್ಕಾಗ್ತಿಲ್ಲ. ಈ ರೀತಿಯಾದಂಥ ಸಮಸ್ಯೆಗಳಿಂದ ಇಲ್ಲಿ ಬಳಲ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕನೊಟ್ಟಿ ಗ್ರಾಮದಲ್ಲಿ ಮಾಡುತ್ತಿರುವಂಥ ಒಂದು ಕಲ್ಲು ಗಣಿಗಾರಿಕೆಯಿಂದ ಬಹಳಷ್ಟು ಸಮಸ್ಯೆ ಉದ್ಭವಿಸ್ತಾ ಇದೆ. ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜನರ ಸಂಕಷ್ಟವನ್ನು ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನ. ಗಣಿಗಾರಿಕೆಯಿಂದ ಮನೆಗಳಿಗೆ ಧೂಳು, ಜನರಿಗೆ ಅನಾರೋಗ್ಯ, ಕಲ್ಲು ಬ್ಲಾಸ್ಟಿಂಗ್ನಿಂದ ಬಿರುಕು ಬಿಡ್ತಾ ಇದೆ. ಹತ್ತಾರು ಮನೆಗಳಿದ್ರೂ ಕೂಡ ಇಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇರೋದು ಮತ್ತು ನಗರ ಪ್ರದೇಶದಿಂದ ಹತ್ತಿರದಲ್ಲಿ ಅಥಣಿ ನಗರ ಪ್ರದೇಶದ ಹತ್ತಿರದಿಂದ ಈ ಗಣಿಗಾರಿಕೆಯನ್ನು ಮಾಡ್ತಾ ಇರೋದ್ರಿಂದ ಲೀಗಲ್ ಆಗಿ ಮಾಡ್ತಾ ಇದ್ರೂ ಕೂಡ ಜನರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಸೊ ಕೆಲವೊಂದು ನಿಯಮಗಳಿದೆ. ಅಂದರೆ ಇಷ್ಟು ಮೀಟರ್ಗಳುಳ್ಳ ಮನೆಯಿಂದ ದೂರ ಇರಬೇಕು, ಮನೆಗಳಿಂದ ದೂರ ಇರಬೇಕು, ಸಿಟಿಯಿಂದ ದೂರ ಇರಬೇಕು ಅಂತ. ಆದರೆ ಸಾಕಷ್ಟು ಮನೆಗಳಿದೆ ಇಲ್ಲಿ. ಆ ಮನೆಗಳು ಬ್ಲಾಸ್ಟಿಂಗ್ ಮಾಡೋದ್ರಿಂದ ಬಿರುಕು ಬಿಡ್ತಾ ಇದೆ. ಅವೆಲ್ಲರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ಬೋದು. ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಸಾಕಷ್ಟು ಜನರು ಇಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಸರ್, ಈಗ ನಗರ ಪ್ರದೇಶದಿಂದ ಭಾಳ ಹತ್ತಿರದಲ್ಲಿದೆ ಕ್ರಷರ್. ಎಷ್ಟು ಸಮಸ್ಯೆ ಆಗ್ತಿದೆ ಸರ್? ಇಲ್ಲಿ ಬ್ಲಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ಮನೆಗಳು ಎಲ್ಲ ಕ್ರ್ಯಾಕ್ ಬರ್ಲಾಗ್ತವೆ. ಆಮೇಲೆ ಧೂಳಂತರೂ ಡೈಲಿ ಕಂಪಲ್ಸರಿ ಡಸ್ಟ್ ಲೇಯರ್ ಕೂತಿರ್ತೈತೆ ರೀ. ಡೈಲಿ ಕಂಪಲ್ಸರಿ ತಿಕ್ಬೇಕು ರೀ. ಅಡುಗೆ ಮೇಲೆ ಎಲ್ಲ ಬರ್ತೈತೆ ರೀ. ಆಮೇಲೆ ಡೇ ನೈಟಾಗಿ ಕಂಟಿನ್ಯೂ ಶುರು ಇರ್ತೈತೆ ರೀ ಕ್ರಷರ್. ಅಭ್ಯಾಸ ಮಾಡುವಂಥ ಹುಡುಗರಿಗೂ ತ್ರಾಸಾಗತ್ತೈತೆ ರೀ. ಈ ಥರ ಎಲ್ಲ ಅಂದರೆ ಓದೋ ವಿದ್ಯಾರ್ಥಿಗಳು ಇದ್ದಾರೆ, ಅವ್ರಿಗೂ ಕೂಡ ತೊಂದರೆ ಆಗ್ತದೆ. ಅಲ್ಲ, ಈಗ ನೀವು ಒಂದ್ಸಲ ಏನು ಮನವಿ ಕೊಡುವಂಥ ಕೆಲಸ ಏನು ಮಾಡಿಲ್ಲ ಅವ್ರಿಗೆ ಹೇಳಿಲ್ಲ? ನಾವು ಹೇಳಿದ್ವಿ ಅಷ್ಟೇ ರೀ. ಆದ್ರೆ ಬಂದ್ ಮಾಡ್ತಾರೇನೋ ಅಂಥೇಳಿ. ಅಂದ್ರೆ ಒಬ್ಬರಿಂದ ಏನಾಗೋದಿಲ್ಲಲ್ರಿ. ಮೇಜರಾಗಿ ದೊಡ್ಡವರು ಎಲ್ಲರೂ ಕುಡ್ಕೊಂಡು ಒಂದು ಇದು ಮಾಡಿದ್ರೆ ಅನುಕೂಲ ಆಗ್ತೈತಿ ಅಂತ ನಮ್ಮ ಇದು ರೀ. ಎಸ್ ಸರ್, ಭಾಳ ಪ್ರಮುಖವಾಗಿ ಈಗ ಇಲ್ಲಿ ಈ ಭಾಗದಲ್ಲಿ ಕೆಲವರಿಗೆ ನೋಟಿಸ್ ಬಂದಿದೆಯಂತೆ. ಅಂದರೆ ನೀವು ನಗರ ಪ್ರದೇಶದಿಂದ ಹತ್ತಿರ ಇದ್ದೀರಾ, ಇವ್ರಿಗೆ ಬಂದಿಲ್ವಾ? ಏನು ಕತೆ? ಏನು ಸರ್, ಎಲ್ಲ ಕ್ರಷರ್ದವ್ರು ಈಗ ಬಂದ್ ಮಾಡ್ಯಾರ ಆಲ್ರೆಡಿ ರೀ. ಇವರಷ್ಟೇ ಬಂದ್ ಮಾಡಿಲ್ಲ ರೀ. ಇವ್ರಿಗೇನು ನೋಟಿಸ್ ಬಂದಿದೆಯಾ? ಅದು ಬಂದದ್ದು ಅಂತ ಹೇಳ್ತಾರೆ. ಅದು ಯಾವಾಗ ಬಂದಿರೋದು ಇವ್ರಿಗೆ ನೋಟಿಸ್? ಯಾವಾಗ ಬಂದದ್ದು ಒಂದು ವರ್ಷ 1-2 ವರ್ಷ ಆಗಿರ್ಬೋದು. 1-2 ವರ್ಷ ಆದರೂ ಕೂಡ ಇನ್ನೂ ನಡೆಸ್ತಾ ಇದ್ದಾರೆ. ಹೌದು ರೀ. ಹಾಂ. ಓಕೆ, ನೀವು ಇಲ್ಲಿ ಯಾರಿಗೂ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೇನು ನೀವು ಭೇಟಿ ಮಾಡಿಲ್ವಾ? ಇಲ್ಲಿನ ಪರಿಸ್ಥಿತಿ ಹೇಳಿಲ್ವಾ? ಏನು ಹೇಳಿಲ್ರಿ ನಾವು. ಏನು ಹೇಳಿಲ್ರಿ. ಓಕೆ, ಎಸ್. ಮತ್ತೊಂದು ಕಡೆ ಇಲ್ಲಿ ಮಹಿಳೆಯರು ಕೂಡ ಸೇರಿದ್ದಾರೆ. ಅವರು ಕೂಡ ಅವ್ರ ಮನೇಲಾಗ್ತಿರುವಂಥ ಸಮಸ್ಯೆಗಳನ್ನು ಹೇಳ್ತಾ ಹೋಗ್ತಾರೆ. ಮೇಡಮ್, ಈಗ ಬ್ಲಾಸ್ಟಿಂಗ್ ಆಗುವಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ನೋಡ್ತಾರೆ? ನಮ್ಮ ಮನೆಯಲ್ಲಿ ಬಾಂಡೆ ಎಲ್ಲ ಕೆಳಗಡೆ ಬೀಳ್ತಾವ್ರಿ. ಧೂಳುನು ಬರ್ತೈತೆ ರೀ ಮನ್ಯಾಗ. ನಾವು ಮೊನ್ನೆ ತಾನೇ ಮನೆ ಕಟ್ಕೊಂಡಿದ್ದೀವಿ ರೀ, ಸೀಳು ಬಿಟ್ಟೈತ್ರಿ. ನಾವು ದೇಣೆ ಮಾಡಿ ಮನೆ ಕಟ್ಟಿದೀವಿ ರೀ ಎಲ್ಲ. ಅಂದರೆ ಮುಂಚೆ ನೀವು ಇಲ್ಲೇ ವಾಸ ಇದ್ರಾ? ಅಂದರೆ ಈ ಕ್ರಷರ್ ಬರೋಕ್ಕೂ ಮುಂಚೆ ನೀವು ಇಲ್ಲೇ ಮುಂಚೆನೇ ಇಲ್ಲೇ ವಾಸ ಐತಿ. ಇಲ್ಲಿ ಹೊಲ ಗದ್ದೆಗಳು ಇವೆಲ್ಲ ಇದ್ರೂ ಕೂಡ ನಿಮಗೆ ಇಲ್ಲಿ ಆಗ್ತಿರೋದ್ರೆ ಸಮಸ್ಯೆ ಆಗ್ತಿದೆ? ಸಮಸ್ಯೆ ಆಗ್ತಾ ಇದೆ. ಈಗ ಏನು ಹೇಳ್ತೀರಾ ಮೇಡಮ್? ನೀವು ಆದ್ರೆ ಏನು ಹೇಳ್ತೀರಾ? ಈಗ ನೀವು ಓದ್ತಾ ಇದ್ದೀರಾ, ಸ್ಟೂಡೆಂಟ್ ಇದ್ದೀರಾ. ಸಣ್ಣ ಧೂಳು ಹೋಗಿ ಅಂದ್ರೆ ಉಸಿರಾಡಕ್ಕೆ ತೊಂದರೆ ಆಗ್ತದೆ, ಬ್ಲಾಕ್ ಆಗತ್ತೈತ್ರಿ. ಆಮೇಲೆ ನೀ ಕುಡಿಯೋ ನೀರು ಅಶುದ್ಧ ರೀ, ಅದರಿಂದ ಭಾಳ ಪ್ರಾಬ್ಲಮ್ ಆಗತ್ತೈತ್ರಿ. ಈಗ ಬ್ಲಾಸ್ಟಿಂಗ್ ಆಗೋ ಸಂದರ್ಭ ನೀವು ಕೇಳ್ತಿರ್ತೀರಲ್ಲ, ಆ ಟೈಮಲ್ಲಿ ಏನು ಅನ್ಸುತ್ತೆ ನಿಮಗೆ? ನೆಲ ಅದಿರ್ತೈತ್ರಿ. ಆಮೇಲೆ ಹಿಂಗೆ ವಯಸ್ಸಾದವ್ರಿಗೆ, ಹಾರ್ಟ್ ಪೇಷಂಟ್ ಇದ್ದವ್ರಿಗೆ ಅವ್ರಿಗೆ ಇದಾಗ್ತೈತ್ರಿ. ಒಮ್ಮೆ ಅಂಜಿಗೆ ಬಂದಂಗಾಗಿ ಅವ್ರಿಗೆ ಸೀರಿಯಸ್ ಹಿಂಗೆ ಇರ್ತಾರಲ್ಲಕ್ರಿ, ಹಿರಿಯರಿಗೂ ಭಾಳ ತೊಂದರೆ ಆಗತ್ತೈತ್ರಿ. ಎಸ್, ನೋಡಿ, ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿರೋದು. ಅಂದರೆ ಲೀಗಲ್ ಆಗಿದ್ದರೂ ಕೂಡ, ಎಲ್ಲ ಲೈಸೆನ್ಸ್ ಇದ್ದರೂ ಕೂಡ ಮತ್ತೊಬ್ಬರಿಗೆ ತೊಂದರೆ ಕೊಡ್ಕೊಂಡು ಯಾಕೆ ಮಾಡಬೇಕು ಅಂತೇಳಿ, ಅಂದರೆ ಈಗಾಗಲೇ ಸಾಕಷ್ಟು ಮನವಿ ಮಾಡಿದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಬರುವಂಥ ಕೆಲಸ ಆಗಿಲ್ಲ. ಸೊ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ.